ಮದ್ದೂರಿನಲ್ಲಿ ಎಲ್ಲರೂ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಯಾರು ಅದಾರ ತಿಳ್ಕೊಂಡ್ರೇನು ಒಮ್ಮೆ ಕುಮಾರಸ್ವಾಮಿ ಒಮ್ಮೆ ಡಿ ಕೆ ಶಿವಕುಮಾರ್ ಯಾರು ಹಿಂಗಿತ್ತು ಅಲ್ಲಿ ರಾಜಕಾರಣ. ಇವರು ಹೋಗಿದ್ರು ನಮ್ಮವರು ಎಲ್ಲ ಕಡೆದು ಟೆಂಪೋ ಟ್ರ್ಯಾಕ್ಸ್ ಅವು ಇವು ತರಿಸಿ ಮಣ್ಣಿನ ಕೂಡಿಸಿದ್ರೆ 7-8 ಸಾವಿರ ಮಂದಿ ಕೂಡ್ತು. ನಾ ಏನು ಕೊಟ್ಟವಲ್ಲ ಕಿತ್ತವಲ್ಲ ಏನು ಯಾರು ಡಾಬಾದಾಗ ಕೂಡಿಸೋದವಲ್ಲ, ಪ್ಯಾಕೆಟ್ ಕಳಿಸೋದವಲ್ಲ, ರೊಕ್ಕ ಕೊಟ್ಟವಲ್ಲ, ಚಹಾ ಕುಡಿಸೋದವಲ್ಲ. ಸುಮ್ಮ ಹೋದೆನಾ 20-25 ಸಾವಿರ ಜನ ಸೇರ್ತು. ನನಗೆ ಅಲ್ಲಿ ಬಾಲ್ದಂಡಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದವ್ರು ಒಬ್ರು SP ಅದಾರ. ಅವ್ರು ನನಗೆ ಕಾರ್ಯಕ್ರಮ ಮುಗಿದು ನಾನು ಗಾಡಿಯಾಗ ಕೂತಾಗ ಬಂದು SP ಅವ್ರು ಹೇಳಿದ್ರು ನನಗೆ, ಸರ್ ನಾನು ನಿರೀಕ್ಷೆ ಒಂದು 400-500 ಮಾಡಿದ್ದೆ, ಜನರದ್ದು ಇದು ನೋಡಿ ಸೈಲಾಬ್ ನೋಡಿ ಎಲ್ಲ ಕಡೆದು ಕೋರ್ಸ್ ತಾಬುಡ್ ತೋರಿಸೋ ಪರಿಸ್ಥಿತಿ ಬಂತು. ಯಾಕೆ ಬಂತು? ಯತ್ನಾಳನ ಸಲಾಗೆಲ್ಲ ವಿಧಾನಸಭೆಯೊಳಗೆ ಗಟ್ಟಿಯಾಗಿ ಒಬ್ಬ ಗಂಡಸನಂಗೆ ಮಾತಾಡ್ತಾನೆ ಯತ್ನಾಳಕ್ಕೆ ಜನ. ನಾ ಯಾರಿಗೂ ಅಂಜಲ್ಲ. ಅಲ್ಲಿ ಸಿದ್ದರಾಮಯ್ಯವ್ರು ನಾನು ಅಂಜಿಸ್ಲಕ್ಕೆ ಬಂದ್ರೆ ನೀ ಯಾರಿಗಾರು ಅಂಜಿಸು, ನನಗೆ ಅಂಜಿಸ್ಲಕ್ಕೆ ಆಗೋದಿಲ್ಲ. ಏನೇನು ಸೋಲಿಸ್ತೀನಿ, ಅದು ಮುಂದೆ ನೋಡೋಣ. ಸೋಲು ಬಿಡು ನಿಮ್ಮ ಕೈಗೈತೆ. ನೀವು ಯಾರಿಗೆ ಸೋಲು ಅಂದಿರಿ ಅವ್ರು ಗೆದ್ದು ಬಂದಾರೆ ಕರ್ನಾಟಕ. ಕುಮಾರಸ್ವಾಮಿ ನಿಮ್ಮ ಮುಗೀತು ಸೋತಂದ ಮಾನ್ಯ ಲೋಕಸಭಾ ಕಾಯಿಸ್ಕೊಂಡು ಕುಮಾರಸ್ವಾಮಿ ಯಾರ ಭವಿಷ್ಯ ಯಾರೂ ಬರೀದಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಒಂದೇ ಕೂಗಿದೆ, ಒಂದು ಹಿಂದೂ ಪರವಾದ ಸರ್ಕಾರ ಇರಬೇಕು. ಭ್ರಷ್ಟಾಚಾರ ಅಂತೂ ಎಷ್ಟಾಗಿಬಿಟ್ಟೈತಂದ್ರೆ ಎಲ್ಲರೂ ಲೂಟಿ ಮಾಡ್ಲಕತ್ತಾರ. ಯಾರೂ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಬೇಕು ಅನ್ನೋದು ಇಲ್ಲೇ ಇಲ್ಲ. ಯಾವುದರ ಕಚೇರಿ ಪುಕ್ಕಟ್ಟು ಕೆಲಸ ಆಗ್ತಾವನ್ರಿ? ಒಂದು ಉತ್ತಾರಿ ನಿಮ್ಗೆ ಪುಕ್ಕಟ್ಟು ಸಿಗ್ತದೆ. ಮರಳು ಉತ್ತಾರಿ ತೊಗೊಳಕ್ಕೆ ಹೋಗು 25 ರೂಪಾಯಿ ಮಾಡ್ಯಾರಿ. ಸತ್ತಿದ್ದು ಒಂದು ಉತ್ತಾರಿ ತೊಗೊಳಕ್ಕೆ ಹೋದ್ರೆ ಭ್ರಷ್ಟಾಚಾರ ವ್ಯಾಪಕ ಆಗೈತಿ. ಇದು ಒಂದು ಕ್ರಾಂತಿ ಆಗುವುದೇ. ನೇಪಾಳದಾಗ ಏನು ನಡೆದದೆ? ನೇಪಾಳದಾಗ ಒಬ್ಬ ಪ್ರಧಾನಮಂತ್ರಿ ಮನೆಗೆ ಸುಡ್ತಾರಂದ್ರೆ ಎಷ್ಟು ವಯಸ್ಸಿನವ್ರು ಗೊತ್ತೈತನವ್ರು? 18ರಿಂದ 30 ಹುಡುಗರು ಮಿಲ್ಟ್ರಿ ಐತಿ. ಏನು ಮಾಡ್ತಿತ್ತು ಮಿಲ್ಟ್ರಿ? ಇದ್ರ ಮುಂದೆ ಯಾವಾಗ ಇದನ್ನು ನಡೀದಿಲ್ಲ. ಇವರು ಇನ್ನೂ ರಿಪೇರಿ ಮಾಡ್ಕೋಬೇಕು. ಇವರು ಒಂದು ಸೈಡ್ ಹೋಗಬಾರ್ದು. ಬರೀ ಮುಸಲ್ಮಾನರು ಅವರೇ ಓಟ್ ಹಾಕ್ಯಾರ ನಿಮಗೆ. ನಾವು ಹಿಂದೂಗಳು ಯಾರೂ ಓಟ್ ಹಾಕಿಲ್ಲೇನ್ರಿ ಕಾಂಗ್ರೆಸ್ಗೆ? ಎಲ್ಲರೂ ಹಾಕ್ಯಾರಿಲ್ಲ, ಎಲ್ಲ ಸಮುದಾಯದವ್ರು ಹಾಕ್ಯಾರತ್ತೆ. 136 ಬಂದವು. ಮತ್ತು ನೀವು ನಮ್ಮ ಸಮುದಾಯಗಳಿಗೆ ಒಬ್ಬ ಪೊಲೀಸ್ ಆಫೀಸರ್ ಹೇಳಕತ್ತಿದ್ರು ನಮ್ಗೆ ನಿನ್ನೆ, ಸರ್ ನಮ್ಗೇನು ಗೌರವನೇ ಇಲ್ಲ ಈ ಸರ್ಕಾರನಾಗ, ಬರೀ ಅವ್ರದ್ದೇ ನಡೆದೈತೆಲ್ಲ ಸಾಬ್ರದ್ದೇ ನಡೆದೈತೆ. ನಮ್ಮವರು ಎಲಿಜಿಬಲ್ ಇದ್ದರೂ ಸಹ ಪ್ರಮೋಷನ್ ಆಗುವುದಿಲ್ಲ. ನಮ್ಮ ಸಿದ್ದರಾಮಯ್ಯನವರಂತೂ ಪಾಪ ಒಬ್ಬರು ಹಾಲಮತ ಸಮಾಜದವರು ಪೇಟ ಸುತ್ತಲಕ್ಕೆ ಹೋಗ್ಬೇಕು ತೊಗೊಂಡು ಹಿಂಗೆ ಹೋಗಿತಾರೆ, ಕುಂಕುಮ ಹಚ್ಚಿದ್ರೆ ಹಿಂಗೆ ಅರ್ಸೋತಾರೆ. ಮೊನ್ನೆ ಒಂದು ಮುಸಲ್ಮಾನರದ್ದು ಏನೋ ಕಾರ್ಯಕ್ರಮ ಆಯ್ತು ನೋಡ್ರಿ ಬೆಂಗಳೂರಿನಾಗ. ಪಾಪ ಸಾಬ ಬಂದು ಹಿಂಗೆ ಇಟ್ಟ, ಪಾಪ ಅನಾಮತ್ ಇಟ್ಟವ. ನಮ್ಮ ಸಿದ್ದರಾಮಯ್ಯ ಅರ್ಬಸ್ತನ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ. ಅರ್ಬಸ್ತನ್ ಡ್ರೆಸ್ ಇಲ್ಯಾಕ ನಾವು ನಡೋದು? ಅಲ್ಲಿ ಕೆಟ್ಟ ಬಿಸಿಲು ಇರ್ತೈತಿ, ಚರ್ಮ ಏನೋ ಆಗ್ಬಾರ್ದತ್ತವ ಹಾಕೋತಾವ. ಇವರು ನಮ್ಮ ಸಿದ್ದರಾಮಯ್ಯ ಹಾಕೊಂಡು ನಿಂದಿರ್ತಾರೆ. ಹಂಗಾದ್ರೆ ನೀವು ಜಾತಿ ಇದ್ದಾರಲ್ಲ, ನಮ್ಮದು ಪಟಕ ಸುಟ್ಕೋರಿ, ಕುಂಕುಮ ಹಚ್ಕೋರಿ, ಭಗವಾ ಹಾಕೋರಿ. ಏನು ಬ್ಯಾನ್ ಆಗ್ತೈತಪ್ಪ ನಿಮ್ಗೆ? ಚುಚ್ಚುತ್ತೈತೆ ಅನ್ನೋದೇನು ಕಚ ಕಚ ಕಚ. ಅದಕ್ಕೆ ಜನ ಇವತ್ತು ಯುವಕರು ಇಡೀ ರಾಜ್ಯದಲ್ಲಿ ಜಾಗೃತಿ ಆಗ್ತದ್ರಿ. ಹಿಂಗೆ ನಮ್ದು ಹೋಯ್ತಂದ್ರೆ ನಮಗೆ ಭವಿಷ್ಯ ಇಲ್ಲ. ಅವ್ರಿಗೆ ಮೀಸಲಾತಿ ಕೊಟ್ರಿ. ನಾವು ಲಿಂಗಾಯತರು ಪಂಚಮಸಾಲಿಗಳು ಉಳಿದೆಲ್ಲ ಸಣ್ಣ ಪುಟ್ಟ ಸಮಾಜದವ್ರು ನಾವು ಮೀಸಲಾತಿ ಮಾಡಿದ್ರೆ ಬೇಡದ ಸುವರ್ಣಸೌಧದಲ್ಲಿ ದನಕ್ಕೆ ಹೊಡೆದಂಗೆ ಹೊಡೆದ್ರಿ. ಭಾರತದ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿನೇ ಕೊಡ್ಲಕ್ಕೆ ಬರೋದಿಲ್ಲ. ಇವತ್ತವ್ರಿಗೆ ಧರ್ಮ ಮೀಸಲಾತಿ, ಕೆಲಸದಾಗ ಟೆಂಡರ್ನಾಗ ಸಹಿತ ಅವ್ರಿಗೆ ಮೀಸಲಾತಿ. ಈ ರೀತಿ ಒಂದು ಏನು ವಾತಾವರಣ ಈ ರಾಜ್ಯದಾಗ ತಯಾರಾಗಿದೆಯಲ್ಲ ಬಂಧುಗಳೇ, ಇದೇ ಇವತ್ತು ಇಷ್ಟು ಜನ ಕೂಡ್ಲಿಕ್ಕೆ ಕಾರಣ ಆಗಿದೆ ಅನ್ನೋದು ಸಿದ್ದರಾಮಯ್ಯನವ್ರು ತಿಳ್ಕೋದೇ ಇದ್ರೆ ಇದೇ ರೀತಿ ನಾ ಮಾಡಿದ್ದೆ ಹಾದಿ ತಿಳ್ಕೊಂಡ್ರೆ
ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ರಾಜ್ಯದಲ್ಲಿ ಬದಲಾವಣೆ ಕಾಲ ಬಂದೇ ಬರ್ತದೆ. ನಾವು ನಮ್ಮ ಭಾಗದ ಜನರಿಗೆ ಅಭಿವೃದ್ಧಿನೂ ಬೇಕು. ತೇಜಸ್ವಿ ಪಾಟೀಲ್ ಹೇಳ್ದಂಗೆ ನೀರಾವರಿ ಆಗ್ಬೇಕು. ಎಲ್ಲಿ ಆಗಲಕ್ಕತ್ತದ ನೀರಾವರಿ? ರೊಕ್ಕರೇ ಎಲ್ಲೈತಿ? ನಾವು ಮನೆ ವಿಧಾನಸಭಾದಾಗ ಹೇಳಿದೆವು, ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ಪೂರ್ಣ ಮುಗಿಸಿದ್ರೆ ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ರೊಕ್ಕನೇ ಕೊಡಲಾಗಿರಿ. ಗ್ಯಾರಂಟಿ, ಬರೀ ಗ್ಯಾರಂಟಿ.